ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಧ್ಯಾಹ್ನ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಊಟ ಎಲ್ಲ ಮಾಡಿ ಮಲಗಿದ್ದಾಳೆ. ನಂದು ಊಟ ಎಲ್ಲ ಆಯಿತು. ಬನ್ನಿ ಊಟಕ್ಕೆ ಏನು ಮಾಡಿದಂತ ನಿಮಗೂ ತೋರಿಸ್ತೀನಿ. ಇವಾಗ ಮಧ್ಯಾಹ್ನ ಟೈಮ್ ಆದರೂ ನೋಡಿ ಕಿಚನ್ ಫುಲ್ ಕತ್ತಲಿದೆ. ಡೈಲಿ ಮಳೆ ಮೋಡ ಎಲ್ಲ ಆಗೋದ್ರಿಂದ ಈ ಥರ ಮಧ್ಯಾಹ್ನ ಹೊತ್ತಿಗೆ ಲೈಟ್ ಹಾಕ್ಬೇಕು ಕಿಚನಲ್ಲಿ. ನೋಡಿ ಏನು ಮಾಡಿದ್ದೆ ಅಂತ ನಾನು ಟೈ ದಾಲ್ ಕಿಚಡಿ ಮಾಡಿದ್ದೆ ಹಾಗೂ ಮೊಟ್ಟೆ ಬಾಯ್ಲ್ ಮಾಡಿದ್ದೆ. ಮೊಟ್ಟೆ ಖಾಲಿ ಆಯಿತು. ದಾಲ್ ಕಿಚಡಿ ಉಳಿದಿದೆ. ಸಖತ್ತಾಗಿ ಬಂದಿತ್ತು ಟೇಸ್ಟಿಯಾಗಿ. ನನ್ನ ಮಗಳಿದ್ದು ಇಷ್ಟಪಟ್ಟು ತಿಂದಳು. ಇಲ್ಲಾಂದರೆ ಬೇರೆ ಎಲ್ಲ ತಿನ್ನೋದಿಲ್ಲ. ಅದಕ್ಕೆ ಕ್ಲೀನೆಲ್ಲ ಮಾಡಬೇಕು. ಇವಾಗ ಅವಳು ಮಲಗಿದ್ದಾಳಲ್ಲ, ಅವಳು ಮಲಗಿದ ಟೈಮಲ್ಲಿ ನಾನು ಇದು ಕ್ಲೀನಿಂಗ್ ಕೆಲಸ ಮುಗಿಸ್ತೇನೆ. ಹಾಗೂ ಬಟ್ಟೆ ಎಲ್ಲ ಸ್ವಲ್ಪ ಮಡಿಸ್ಲಿಕ್ಕಿದೆ, ಅದೆಲ್ಲ ಮುಗಿಸ್ತೇನೆ. ಬನ್ನಿ ಫಸ್ಟ್ ಇದು ಕ್ಲೀನಿಂಗ್ ಮಾಡಿ ಮುಗಿಸ್ತೇನೆ. ಆಯಿತು, ಎಲ್ಲ ಪಾತ್ರೆ ಎಲ್ಲ ಇದ್ದದೆಲ್ಲ ಕ್ಲೀನ್ ಮಾಡಿದೆ ನಾನು ಹೊರಗಡೆ ಹೋಗಿ. ನಾನು ಸ್ವಲ್ಪ ಪಾತ್ರೆ ಇದ್ರೂ ಆವಾಗಲೇ ಕ್ಲೀನ್ ಮಾಡ್ತೇನೆ. ನನಗೆ ಅದು ಆ ಥರ ಒಟ್ಟಿಗೆ ಸ್ಟೋರ್ ಮಾಡಿಡಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಮಾಡಿದ್ದೆ ನಾನು, ಎಂತ ಹೇಳಿ, ಆಲೂಗಡ್ಡೆದು ಕಾಂದಾ ಪೋವ ಹೇಳ್ತಾರಲ್ಲ, ಆಲೂಗಡ್ಡೆ ನೀರುಳ್ಳಿಯಲ್ಲಿ ಹಾಕಿ ದಪ್ಪ ಅವಲಕ್ಕಿದು, ಅದು ಮಾಡಿದ್ದೆ. ಸೌತೆಕಾಯಿ ಮತ್ತು ಕ್ಯಾರೆಟ್ ಮಧ್ಯಾಹ್ನ ಸ್ವಲ್ಪ ತಿಂದ್ವಿ, ಇನ್ನು ಸ್ವಲ್ಪ ಉಳಿದಿದೆ, ಹಾಗೆ ಇಟ್ಟಿದ್ದೇನೆ. ಇದರಲ್ಲಿ ನೇರಳೆ ಹಣ್ಣು ಉಂಟು, ಇನ್ನೂ ಸಹ ಇದೆ ಫ್ರಿಜ್ಜಲ್ಲಿ. ನಾನು ಈ ಥರ ಉಪ್ಪು ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತಿಂದು ಅಷ್ಟೇ. ಇದೆಲ್ಲ ಆಯ್ತಲ್ಲ ಕ್ಲೀನಿಂಗ್ ಕೆಲಸ. ಇವಾಗ ಬಟ್ಟೆ ಮಡಿಸ್ಲಿಕ್ಕೆ ಹೋಗ್ತೇನೆ. ನಾನು ಆಲ್ಮೋಸ್ಟ್ ಈ ಥರ ಅವಳು ಮಲಗಿದ ಟೈಮಲ್ಲಿ ಬಟ್ಟೆ ಮಡಿಸೋದು, ಇಲ್ಲಾಂದರೆ ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕ್ಲಿಕ್ಕಿದ್ರೆ ವಾಷಿಂಗ್ ಮೆಷಿನಿಗೆ ಹಾಕೋದು, ಪಾತ್ರೆ ತೊಳೆಯೋದು, ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ಅದನ್ನೆಲ್ಲ ಮುಗಿಸ್ತೇನೆ. ಬನ್ನಿ ಪಟ ಅಂತ ಮಡ್ಚೋಣ ಬಟ್ಟೆನ ಒಂದೊಂದಾಗಿ. ನಾನೇನು ಮಾಡ್ತೇನೆಂದರೆ, ಈಗ ನಮ್ಮ ಮನೇಲಿ ಟವೆಲ್ಸ್ ಎಲ್ಲ ಇರುತ್ತೆ, ಅದನ್ನು ಸಪ್ರೇಟ್ ಮಾಡಿಡ್ತೀನಿ. ನನ್ನ ಹಸ್ಬೆಂಡಿದು ಬಟ್ಟೆ ಸಪ್ರೇಟ್ ಫೋಲ್ಡ್ ಮಾಡಿ ಇಡ್ತೇನೆ, ನನ್ನ ಮಗಳಿದ್ದು ಸಪ್ರೇಟ್ ಮಾಡಿಡ್ತೇನೆ, ನನ್ನ ಸಪ್ರೇಟ್ ಮಾಡಿಡ್ತೇನೆ. ಆ ಥರ ಮಾಡೋದ್ರಿಂದ ನನಗೆ ಕಬಟ್ಟಲ್ಲಿ ಈಸಿಯಾಗಿ ಇಡಲಿಕ್ಕಾಗುತ್ತಲ್ಲ. ನೀವು ಹಂಗೆ ಮಾಡ್ತೀರಂತ ಕಮೆಂಟ್ ಮಾಡಿ. ಇಲ್ಲಾಂದರೆ ಇದು ಬಟ್ಟೆ ಹಂಗೆ ಬಿಟ್ಟರೆ ಎಂತಾಗುತ್ತೆ ಅಂದರೆ ರಾಶಿ ಆಗಿಬಿಡುತ್ತೆ. ಆಮೇಲೆ ಯಾರು ಮಾಡೋದೋ ಅಂತ ಆಗುತ್ತೆ, ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಆವಾಗಲೇ ಬಟ್ಟೆ ಪಾತ್ರೆ ಇದನ್ನೆಲ್ಲ ಆವಾಗಲೇ ಕೆಲಸ ಕಂಪ್ಲೀಟ್ ಮಾಡೋ ಹಾಗೆ ಟ್ರೈ ಮಾಡಿ. ನಿಮಗೂ ಜಾಸ್ತಿ ಉದಾಸೀನ ಬರೋದಿಲ್ಲ. ಇಲ್ಲಾಂದರೆ ನೋಡಿ ಈ ಥರ ನಾನು ಹೇಳಿ ಸಪ್ರೇಟ್ ಮಾಡಿಟ್ಟಿದ್ದೆ. ನನ್ನ ಮಗಳಿದ್ದು ಸಪ್ರೇಟ್, ನಂದು, ನನ್ನ ಮಗಳಿದು, ನನ್ನ ಹಸ್ಬೆಂಡಿದು ಮತ್ತು ಟವೆಲ್ಸ್ ಎಲ್ಲ ನೋಡಿ ಈ ಥರ ಸಪ್ರೇಟ್ ಮಾಡಿಟ್ಟೆ. ನನಗೆ ಅದು ಈಸಿಯಾಗಿ ಕಬಟ್ಟಲ್ಲಿ ಹೋಗಿ ಇಡ್ಬೋದಲ್ಲ, ಅದಕ್ಕೆ. ಮನೇಲಿ ನಾವು ಡೈಲಿ ಕ್ಲೀನ್ ಮಾಡ್ತೀವಲ್ಲ, ರೂಟೀನ್ ಕೆಲಸ, ಅದು ಬಿಟ್ಬಿಟ್ಟು ಈ ಥರ ಎಕ್ಸ್ಟ್ರಾ ಕೆಲಸಗಳು ಇರುತ್ತವೆ. ನಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಸ್ವಲ್ಪನೇ ಮಾಡಬೇಕು. ನಾನು ಇವಾಗ ನಮ್ಮ ಕಬಟ್ ಇದೆಯಲ್ಲ, ಅದರದ್ದು ಗ್ಲಾಸ್ ಇದ್ದ ಕನ್ನಡಿ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ. ನಾವು ಅದರ ಮೇಲೆ ಪೌಡರ್ ಬಿದ್ದಿರುತ್ತೆ, ಇಲ್ಲಾಂದರೆ ಅದು ಡಸ್ಟು, ಇಲ್ಲ ಸ್ಟಿಕ್ಕರ್ ಇಟ್ಟಿರ್ತೀವಿ. ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರಬೇಕು. ಅಂದರೆ ಶೆಲ್ಫ್ ಕ್ಲೀನ್ ಮಾಡೋದು, ಆ ಥರ ಯಾವುದ್ಯಾವ್ದು ಕೆಲಸ ಆಗುತ್ತೆ ಸ್ವಲ್ಪನೇ, ಒಮ್ಮೆಲೆ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಫ್ರೀ ಇದ್ದಾಗ ಎಲ್ಲನೂ ಮಾಡ್ಕೋಬೇಕಾಗುತ್ತೆ. ನಾವು ಕಬಟ್ಟಿದ ಕನ್ನಡಿ ಯಾವ ಥರ ಕ್ಲೀನ್ ಮಾಡ್ತೇವೆ ಅದೇ ಥರ ನಾವು ಅದು ಹ್ಯಾಂಡಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಅದರಲ್ಲೂ ಡಸ್ಟ್ ಎಲ್ಲ ಇರುತ್ತೆ. ನನ್ನ ಮಧ್ಯಾಹ್ನ ಕೆಲಸ ಎಲ್ಲ ಮುಗೀತು, ಸಂಜೆ ಆಯಿತು. ನಾವು ಟೀ ಎಲ್ಲ ಕುಡಿದ್ಬಿಟ್ಟು ನನ್ನ ಮಗಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ಬಿಟ್ಲು. ಇಬ್ಬರು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಇವಾಗ ನಾವು ರೆಡಿ ಆಗಿಬಿಟ್ಟು ಕೆಳಗಡೆ ಪಾರ್ಕಿಗೆ ಹೋಗ್ತಾ ಇದ್ದೆ ಆಟ ಆಡಲಿಕ್ಕೆ. ನಾನು ನನ್ನ ಮಗಳಿಗೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಆಟ ಆಡಲಿಕ್ಕೆ ಬರಲ್ಲ ಪಾರ್ಕಿಗೆ ಅಂತ. ನೋಡಿ ಅವಳು ನನ್ನ ಕೈಯನ್ನು ಹೇಗೆ ಇಟ್ಕೊಂಡು ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ನೋಡಿ ಖುಷಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಅವಳು ಹೊರಗಡೆ ಬಂದು ಅವಳ ಚಪ್ಪಲ್ ಇದನ್ನ ಹುಡುಕ್ತಾ ಇದ್ದಾಳೆ. ಚಪ್ಪಲ್ ಸ್ಟ್ಯಾಂಡ್ ಕೆಳಗಡೆ ಇರುತ್ತಲ್ಲ, ಕೆಲವೊಮ್ಮೆ ಒಳಗಡೆ ಇರುತ್ತೆ. ಅವಳಿಗೆ ಚಪ್ಪಲ್ ಸಿಕ್ತು. ಈಗ ಅವಳೇ ತೆಗೆದ್ಬಿಟ್ಟು ಹಾಕ್ತಾ ಇದ್ದಾಳೆ. ನೋಡಿ, ನಾನು ಹಾಕ್ತೇನೆ ಅಂದರೂ ಸಹ ಆಟ ಮಾಡ್ತಿದ್ದಾಳೆ, ಬೇಡ ನಾನೇ ಹಾಕ್ತೇನೆ ಅಂತ.
ಸೊ ಇದು ಇವತ್ತಿನ ನಂದು ಆಫ್ಟರ್ನೂನ್ ಟು ಈವ್ನಿಂಗ್ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಫ್ರೆಂಡ್ಸ್.